ನೌಕರರು ಎಸ್ಪೆಷಲಿ KSRTC ನೌಕರರನ್ನ ಸರ್ಕಾರಿ ಸಾರಿಗೆ ಇಲಾಖೆಯನ್ನಾಗಿ ಮಾಡಿ ಅದ್ರ ಕೆಳಗಡೆ ವೇತನ ಕೊಡುವ ಹಾಗೆ ಮಾಡಬಹುದಲ್ಲವೇ? ಇದು ಪ್ರಶ್ನೆ. ನಮಸ್ಕಾರ. KSRTC ನೌಕರರು ಸರ್ಕಾರದ ನೌಕರರ ಅಲ್ಲ ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ಇವತ್ತು ಸರ್ಕಾರಿ ನೌಕರರ ಆಗೋದಕ್ಕೆ ಏನು ಮಾಡಬಹುದು, ಎಲ್ಲಿ ಅದರ ಸಮಸ್ಯೆ ಇದೆ, ಅದರ ಪರಿಹಾರ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನನ್ನ ತಿಳುವಳಿಕೆಯನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. KSRTC ಸೇರಿದಂಗೆ ಸಾರಿಗೆ ವ್ಯವಸ್ಥೆ ಸರ್ಕಾರದ ಇಲಾಖೆಯಾಗಿ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಕೇವಲ ಕರ್ನಾಟಕದ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಕೂಗಿದೆ. ದೇಶದ ಚಲನೆಯ ಬೆನ್ನೆಲುಬಾದಂತಹ ಈ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇಲಾಖೆಯಾಗದೆ ನಿಗಮ ಮಂಡಳಿಗಳ ಮೂಲಕನೇ ಕೆಲಸ ಮಾಡ್ತಾ ಇದೆ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪಕ್ಕದ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ ಎಲ್ಲ ಕಡೆ GSRTC ಇದೆ, APSRTC ಇದೆ, ಮಹಾರಾಷ್ಟ್ರ ಸ್ಟೇಟ್ MSRTC ಇದೆ. ಸೊ ಈ ತರ ಆಯಾ ರಾಜ್ಯಗಳ ಸ್ಟೇಟ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ವರ್ಕ್ ಮಾಡ್ತಾ ಇದ್ದಾವೆ. ಇವ್ರದೆಲ್ಲ ಒಂದೇ ಕೂಗು ಅಂದ್ರೆ ನಮ್ಮನ್ನು ಇಲಾಖೆ ಮಾಡಿಕೊಂಡು ನಮ್ಮನ್ನು ಇಲಾಖೆಯ ಅಡಿ ಸರ್ಕಾರಿ ನೌಕರರಾಗಿ ಪರಿಗಣಿಸಿ. ಈ ಕೂಗು ಎಲ್ಲ ರಾಜ್ಯಗಳಲ್ಲೂ. ಇದನ್ನ ನಿಗಮ ಮಂಡಳಿಯಲ್ಲಿ ಯಾಕೆ ತಂದ್ರು ಅನ್ನೋದನ್ನ ನಾವು ನೋಡೋದಾದ್ರೆ, ಯಾಕೆ ಇದು ಸರ್ಕಾರಿ ನೌಕರ ಆಗೋದಿಲ್ಲ ಅಂತಂದ್ರೆ, ನಮ್ಮಲ್ಲಿ ಇಲಾಖೆ ಮತ್ತೆ ನಿಗಮ ಮಂಡಳಿಗಳ ಕಾರ್ಯವೈಖರಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲಾಖೆ ಅಂತ ತಕ್ಷಣ ಅದೊಂದು ಸಾಗರ. ಆ ಸಾಗರದಲ್ಲಿ ನೀವು ಒಂದೊಂದು ಅಪ್ರೂವಲ್ ತಗೋಬೇಕು ಅಂತಂದ್ರೂ, ಒಂದು ನೇಮಕಾತಿ ಅಪ್ರೂವಲ್ ಏನೇ ಇರ್ಲಿ, ಅದಕ್ಕೊಂದು ಶಾಸಕಾಂಗ ಸಭೆ ಕರಿಬೇಕು, ಬೇರೆ ಬೇರೆ ರೀತಿ ನಿಮ್ಗೆ ಗೊತ್ತಲ್ಲ, ಒಂದು ಯೋಜನೆಯನ್ನ ತಂದ ಹಾಗೆ. ಅದೇ ನಿಗಮ ಮಂಡಳಿ ಆದ್ರೆ ಅದೊಂದು ಸ್ವಾಯತ್ತ ಸಂಸ್ಥೆಯಾಗಿ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಬೇಸಿಕಲಿ ಇರುವಂತಹ ಕಾನ್ಸೆಪ್ಟ್. 50-70ರ ದಶಕದಲ್ಲಿ ಸಾರ್ವಜನಿಕರ ಹಿತಾಸಕ್ತಿ, ಸರ್ಕಾರದ ನಿಯಂತ್ರಣ, ಸಂಸ್ಥೆಗಳ ಸ್ವಾಯತ್ತತೆ ಇವುಗಳನ್ನ ಗಮನದಲ್ಲಿಟ್ಕೊಂಡು ಎಲ್ಲ ರಾಜ್ಯಗಳು ಏನ್ ಮಾಡಿದ್ವು, ನಿಗಮ ಮಂಡಳಿಗಳ ಕೆಳಗೆ ಈ ಸಾರಿಗೆ ಇಲಾಖೆಯನ್ನ ತಂದು. ಈ ಸಾರಿಗೆ ನೌಕರರು ಎಸ್ಪೆಷಲಿ ಸರ್ಕಾರಿ ಸಾರಿಗೆ ನೌಕರರು ನಿಗಮ ಮಂಡಳಿಗಳಿಂದ ನಿರ್ವಹಣೆಗೆ ಒಳಪಟ್ಟರು. ಯಾಕೆ? ಸಂಬಳವನ್ನ ಬೇಗ ಕೊಡ್ಬೋದು, ಹಣಕಾಸು ವ್ಯವಸ್ಥೆಯನ್ನ ಅವರೇ ನಿರ್ವಹಣೆ ಮಾಡ್ಕೋಬಹುದು, ನೇಮಕಾತಿ ತಕ್ಷಣ ಬೇಕು ಅಂದ್ರೆ ತಾಂತ್ರಿಕ ನೇಮಕಾತಿ ಸುಲಭ ಆಗುತ್ತೆ, ಯಾವ ರೀತಿ ನಾವು ಒಂದು ಉದ್ದಿಮೆಯನ್ನ ನಮ್ಮ ಕೈಲೇ ಇದ್ರೆ ಬೆಳೆಸ್ಬೋದು, ಆ ತರ ಬೆಳೆಸೋದಕ್ಕೆ ಸಹಾಯ ಆಗುತ್ತೆ. ಇದನ್ನೆಲ್ಲ ಒಂದು ಪರಿಗಣನೆಯಲ್ಲಿ ಇಟ್ಕೊಂಡು ನಿಗಮ ಮಂಡಳಿಗಳು ಸ್ಥಾಪನೆಯಾದವು. ಇವಾಗ ಪ್ರಶ್ನೆ ಉದ್ಭವ ಆಗಿದ್ದು, ಈ ಸಂಸ್ಥೆಗಳ ಎಲ್ಲ ಕಾರ್ಯಭಾರವು ಆಯಾ ಸಂಸ್ಥೆಗಳ ಹಣಕಾಸಿನ ಮೇಲೆ ನಿಂತ್ಕೊಂಡು, ಅಂದ್ರೆ ಅದು ಒಂದು ಉದ್ದಿಮೆ ಆಯ್ತು. ಆ ಉದ್ದಿಮೆಯಲ್ಲಿ ಲಾಭ ಚೆನ್ನಾಗಿದ್ರೆ ವರ್ಕರ್ಸ್ಗೆ ಬೆನಿಫಿಟ್, ಲಾಭ ಚೆನ್ನಾಗಿಲ್ಲ ಅಂದ್ರೆ ವರ್ಕರ್ಸ್ಗೆ ಸಫರ್ ಗ್ಯಾರಂಟಿ ಅಂತ ಆಯ್ತು. ಆದ್ರೆ ಇಲ್ಲಿ ಸಾರ್ವಜನಿಕ ಸಾರಿಗೆ ಏನಿದೆ ಅದು ಜನಸೇವೆಯ ಮೂಲ ಪರಿಕಲ್ಪನೆಯಲ್ಲಿ ಬಂದಿದ್ದು. ಯಾವುದೋ ಒಬ್ಬ ಪ್ರಯಾಣಿಕ ಇದ್ರೂ ಕೂಡ, ಎಷ್ಟೇ ದೂರ ಆದ್ರೂ ಒಬ್ಬನೇ ಪ್ರಯಾಣಿಕ ಆದ್ರೂ ಬಸ್ ಓಡಿಸ್ಲೇಬೇಕಾಗುತ್ತೆ. ಇದು ಸರ್ಕಾರದ ಕಮಿಟ್ಮೆಂಟ್, ಸರ್ಕಾರದ ಜವಾಬ್ದಾರಿ. ಹೀಗೆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಅಲ್ಲಿ ನಷ್ಟದ ಪಾಲು ಜಾಸ್ತಿ ಆಗ್ತಾ ಹೋಗುತ್ತೆ. ಖಾಸಗಿ ವಾಹನಗಳ ಜೊತೆ ಸ್ಪರ್ಧೆ ಇದೆ, ಇಂಧನಗಳ ದರ ನೋಡ್ಕೋಬೇಕು, ಹಾಗೆ ಸಂಬಳ ನೋಡ್ಕೋಬೇಕು, ಇದೆಲ್ಲದರ ಮಧ್ಯೆ ತಾಂತ್ರಿಕ ನಿರ್ವಹಣೆ ಕೂಡ ಮಾಡಬೇಕು. ಇದೆಲ್ಲದರ ಮಧ್ಯೆ ಇವರಿಗೆ ನಷ್ಟವನ್ನ ಸರಿದೂಗಿಸೋದು ಕಷ್ಟ ಆಗ್ತದೆ. ಸೊ ಇವಾಗ ಸಂಸ್ಥೆ ಕಷ್ಟದಲ್ಲಿದೆ ಅಂತಂದ್ರೆ ಸಂಬಳ ಕೊಡೋದಕ್ಕೆ ಹೇಗೆ ಸಾಧ್ಯ? ಅದೇ ತರ ಸಾರಿಗೆ ನಿಗಮ ಮಂಡಳಿಗಳು ಸದಾ ನಷ್ಟದಲ್ಲಿರೋದು, ಆ ನಷ್ಟದ ಭಾರವನ್ನ ನೌಕರರು ಹೊರೋದು ಮಾಮೂಲಾಗಿದೆ. ಇದರಿಂದಾಗಿ ಆ ಕಡೆ ಸರ್ಕಾರಿ ನೌಕರರ ಸಂಬಳವೂ ಸಿಗ್ತಾ ಇಲ್ಲ, ನಿಗಮ ಮಂಡಳಿಗಳ ಉದ್ದೇಶದಿಂದ ಏನೇ ಇತ್ತಲ್ಲ, ಲಾಭ ಬಂದ್ರೆ ಜಾಸ್ತಿ ಸಿಗುವಂಥದ್ದು, ಆ ಒಂದು ಸೌಲಭ್ಯಕ್ಕೂ ಇವರಿಗೆ ಅವಕಾಶ ಇಲ್ಲ. ಇದರಿಂದಾಗಿ ತಾರತಮ್ಯ ಜೋರಾಯ್ತು, ಹೆಚ್ಚು ಸಫರ್ ಆಗುವ ಹಾಗಾಯ್ತು. ಇವಾಗ ಈ ಇಲಾಖೆಯಡಿ ತರೋದಕ್ಕೆ ಸಾಧ್ಯ ಇಲ್ವಾ? ಸರ್ಕಾರಿ ನೌಕರರು ಎಸ್ಪೆಷಲಿ KSRTC ನೌಕರರನ್ನ ಸರ್ಕಾರಿ ಸಾರಿಗೆ ಇಲಾಖೆಯನ್ನಾಗಿ ಮಾಡಿ ಅದ್ರ ಕೆಳಗಡೆ ವೇತನ ಕೊಡುವ ಹಾಗೆ ಮಾಡಬಹುದಲ್ಲವೇ? ಇದು ಪ್ರಶ್ನೆ. ನಿಜವಾಗ್ಲೂ ಮಾಡಬಹುದು, ತಾಂತ್ರಿಕವಾಗಿ ಸಾಧ್ಯ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಕಾನೂನನ್ನ ರೂಪಿಸಬೇಕು, ಹಣಕಾಸು ಪುನರ್ರಚನೆ ಮಾಡಬೇಕು, ನೌಕರರ ಸೇವಾ ನಿಯಮ ಬದಲಾವಣೆ ಕೂಡ ಮಾಡಬೇಕು, ಪಿಂಚಣಿ ಹೊಣೆ ಹೊರಬೇಕು, ಆಡಳಿತ ಪುನರ್ವ್ಯವಸ್ಥೆ ಆಗಬೇಕು. ಇದು ನಿಗಮ ಮಂಡಳಿಗಳಲ್ಲಿ ಕೇವಲ ಒಂದು ಆದೇಶದಿಂದ ಆಗುತ್ತಲ್ಲ, ಆ ಥರ ಆಗೋ ಕೆಲಸ ಅಲ್ಲ. ಇದು ತುಂಬ ಲಾಂಗ್ ಪ್ರೊಸೆಸ್ಸು. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು, ಸರ್ಕಾರಗಳು ಮನಸ್ಸು ಮಾಡಬೇಕು.
ಈಗ ಸರ್ಕಾರ ಇದನ್ನ ಇಲಾಖೆಯಾಗಿ ಮಾಡಿದ್ರೆ ಏನು ಲಾಭ? ನೌಕರರಿಗಂತೂ ಫುಲ್ ಲಾಭ. ಒಂದನೇದಾಗಿ ಸರ್ಕಾರಿ ನೌಕರರ ಸ್ಥಾನಮಾನ ಸಿಗುತ್ತೆ. ಸಮಾನ ವೇತನ ವ್ಯವಸ್ಥೆ, ಪಿಂಚಣಿ ಭದ್ರತೆ, ಸೇವಾ ಸ್ಥಿರತೆ, ಪೇ ಕಮಿಷನ್ ಪ್ರಯೋಜನ ಇವೆಲ್ಲ ಸಿಗುತ್ತೆ. ಈ ಸೇವೆ ಸಂಪೂರ್ಣವಾಗಿ ಸಾರ್ವಜನಿಕ ಹೊಣೆಗಾರಿಕೆಯಾಗುತ್ತೆ. ಲಾಭಕ್ಕಿಂತ ಸೇವೆಗೆ ಹೆಚ್ಚು ಆದ್ಯತೆ ಸಿಗುತ್ತೆ. ಇದು ಜನರ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದ್ದು. ಲಾಭದ ಬದಲು ಸೇವೆಗೆ ಆದ್ಯತೆ ಸಿಗುತ್ತೆ. ಆಮೇಲೆ ಸಂಪೂರ್ಣವಾಗಿ ಜನರ ಸಾರಿಗೆಯ ಹೊಣೆಗಾರಿಕೆಯನ್ನ ಸರ್ಕಾರ ಹೊತ್ತ ಹಾಗೆ ಆಗುತ್ತೆ. ಆದ್ರೆ ಸರ್ಕಾರಗಳು ಯಾಕೆ ಹಿಂಜರಿತವೆ? ಇದು ಎಲ್ಲರನ್ನ ಕಾಡುವ ಪ್ರಶ್ನೆ, ಆಕ್ರೋಶ ಹುಟ್ಟಿಸುವ ಪ್ರಶ್ನೆ. ಆದ್ರೆ ಇಲ್ಲೊಂದು ವಾಸ್ತವ ಇದೆ. ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಇದೊಂದು ಸಾಗರ. ಇಲಾಖೆ ಅನ್ನೋದು ಒಂದು ಸಾಗರ. ನಾನು ಮೊದಲೇ ಹೇಳಿದ್ದೀನಿ. ಆ ಸಾಗರವನ್ನ ನೀವು ನಿರ್ವಹಣೆ ಮಾಡೋದು ಸುಲಭದ ಮಾತಲ್ಲ. ಮೊಟ್ಟ ಮೊದಲನೇದಾಗಿ ಲಕ್ಷಾಂತರ ಕೋಟಿ ರೂಪಾಯಿ ಪಿಂಚಣಿ ಹೊರೆ ಬರುತ್ತೆ. ಶಾಶ್ವತವಾದ ವೇತನ ಬಾಧ್ಯತೆ ಹೊರಬೇಕಾಗುತ್ತೆ. ಹೆಚ್ಚುವರಿ ಹಣಕಾಸು ಒತ್ತಡ ಬರುತ್ತೆ. ನೌಕರರ ನಿಭಾವಣೆ ಸುಲಭದ ಮಾತಲ್ಲ. ಜೊತೆಗೆ ರಾಜಕೀಯ ಒತ್ತಡ ಹೆಚ್ಚಾಗುತ್ತೆ. ಈಗ್ಲೇನೆ ತುಂಬಾ ಸರಿ ನಿಯಂತ್ರಣ ಮಾಡಕ್ ಆಗದಷ್ಟು ಆ ಪಕ್ಷದವ್ರು ಬಂದ್ರೆ ಈ ಪಕ್ಷದವ್ರು ದೂರೋದು, ಈ ಪಕ್ಷದವ್ರು ಬಂದ್ರೆ ಆ ಪಕ್ಷದವ್ರು ದೂರೋದು, ಕಚ್ಚಾಟಗಳನ್ನ ನಾವು ನೋಡ್ತೀವಿ. ಯಾವಾಗ ಸಂಪೂರ್ಣವಾಗಿ ನಿರ್ವಹಣೆ ಅಥವಾ ಜವಾಬ್ದಾರಿ ಇಲ್ಲದೆ ಹೋದಾಗ್ಲೇ ಇವ್ರು ದೂರ್ಕೊಳ್ಳೋದನ್ನ ನೀವು ನೋಡ್ತೀರಾ. ಒಂದ್ ವೇಳೆ ಇಲಾಖೆಯಾಗಿ ಪರಿವರ್ತನೆ ಆದ್ರೆ ಆಡಳಿತ ರೂಢ ಸರ್ಕಾರಗಳು ತುಂಬಾ ಹಿಂಸೆಯನ್ನ ಅನುಭವಿಸಬೇಕಾಗುತ್ತೆ. ಒಂದ್ ಕಡೆ ಹಣಕಾಸು ನಿರ್ವಹಣೆಯ ಹೊರೆ, ಇನ್ನೊಂದು ಬೇರೆ ಇಲಾಖೆಗಳಿಂದ ಒತ್ತಡ ಅಥವಾ ಬೇರೆ ರಾಜಕೀಯ ಒತ್ತಡಗಳಿಂದ ಇವರು ಹಣ್ಣಾಗ್ಬಿಡ್ತಾರೆ. ಆದ್ರಿಂದ ಸರ್ಕಾರಗಳು ಇದನ್ನ ಇಲಾಖೆಯಾಗಿ ಪರಿಗಣಿಸೋದಕ್ಕೆ ಹಿಂಜರಿತವೆ. ಆದ್ರೂ ಕೂಡ ಆಂಧ್ರ ಪ್ರದೇಶದಲ್ಲಿ 2019ರಲ್ಲಿ ಜನರ ಬೇಡಿಕೆ, ಸಂಘಟನೆಗಳ ಹೋರಾಟ ಇದೆಲ್ಲದಕ್ಕೆ ಮಣಿದು ಅಲ್ಲಿಯ ಸರ್ಕಾರ ಸಾರಿಗೆ ಇಲಾಖೆಯಾಗಿ ಪರಿವರ್ತನೆ ಮಾಡಿತು. ಎಲ್ಲ ಸಾರಿಗೆ ನೌಕರರನ್ನ ಇಲಾಖಾ ನೌಕರರು, ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ ಜಾರಿಗೆ ತಂತು. ಆದ್ರೆ ಇವತ್ತು ಅಲ್ಲಿ ಭಯಂಕರ ಹಣಕಾಸು ವೆಚ್ಚದ ಹೊರೆ ಇದೆ, ಪಿಂಚಣಿ ಭಾರ ಇದೆ, ಶಾಶ್ವತ ವೇತನದ ಬಾಧ್ಯತೆಯಿಂದಾಗಿ ಬಹಳ ಅನುಭವಿಸ್ತಾ ಇದೆ ಅಲ್ಲಿಯ ಸರ್ಕಾರ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಸಾಧ್ಯ ಇಲ್ವಾ? ನಿಗಮ ಮಂಡಳಿಯ ಬದಲು ಇಲಾಖೆಯಡಿ ತಂದು ಈ ಸಾರ್ವಜನಿಕ ಸಾರಿಗೆ ಇಲಾಖೆಯ ಸಂಪೂರ್ಣ 100ಕ್ಕೆ 100 ನಿರ್ವಹಣೆ ಸರ್ಕಾರವೇ ಮಾಡುವ ಹಾಗೆ ಮಾಡಬಾರದಾ ಅನ್ನೋದು ಮುಖ್ಯ ಪ್ರಶ್ನೆ. ಖಂಡಿತವಾಗಿ ಮಾಡಬಹುದು. ಇದಕ್ಕೆ ಫಸ್ಟ್ ಆಫ್ ಆಲ್ ಹೇಳಿದಲ್ಲ, ರಾಜಕೀಯ ಇಚ್ಛಾಶಕ್ತಿ ಬೇಕು, ಹಣಕಾಸು ಪುನರ್ರಚನೆ ಮಾಡಬೇಕು, ದೀರ್ಘಾವಧಿ ಹಣಕಾಸು ಯೋಜನೆ ತಯಾರಿಸಬೇಕು, ಆಡಳಿತ ಸುಧಾರಣೆ ಮಾಡಿ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ಸಂಪೂರ್ಣ ರೂಪುರೇಷೆಯನ್ನ ಹೊಸದಾಗಿ ಮಾಡಬೇಕಾಗುತ್ತೆ. ಸೊ ಇವುಗಳೆಲ್ಲ ಇಲ್ಲದೆ ಕೇವಲ ಘೋಷಣೆಯಿಂದ, ಸಂಘರ್ಷದಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಂಘರ್ಷದಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಕೂತು ಮಾತಾಡಿದಾಗ ನಿಗಮ ಮಂಡಳಿಗಳು ಮತ್ತು ಸಾರಿಗೆ ಇಲಾಖೆ, ಯಾಕಂದ್ರೆ ಸರ್ಕಾರದ ನಿಯಂತ್ರಣದಲ್ಲಿದೆ, ಸಂಸ್ಥೆಯ ಸ್ವಾಯತ್ತತೆಯೂ ಇದೆ. ಈಗ ಸಂಸ್ಥೆಯ ಸ್ವಾಯತ್ತತೆಯನ್ನ ಕಳೆದುಕೊಂಡು ಇದರಲ್ಲಿರುವಂತಹ ಎಲ್ಲ ಹುದ್ದೆ ಇದೆ. ಇಲ್ಲಿ ಸುಲಭಕ್ಕಾಗೋದಿಲ್ಲ. ನಿಗಮ ಮಂಡಳಿ ಅಂತಂದ್ರೆ ಅಲ್ಲಿ ದೊಡ್ಡದೊಂದು ಆಡಳಿತ ವರ್ಗ ಇದೆ. ಈ ಆಡಳಿತ ವರ್ಗ ಸುಲಭವಾಗಿ ಇಲಾಖೆಯೊಳಗೆ ಮರ್ಜಾಗೋದಕ್ಕೆ ಮೊಟ್ಟ ಮೊದಲನೇದಾಗಿ ರೆಡಿ ಆಗೋದಿಲ್ಲ. ಆಮೇಲೆ ಸಾರಿಗೆ ಸಂಸ್ಥೆಯ ನೌಕರರ ಸಂಘಗಳಿದ್ದಾವೆ. ಒಂದ್ ವೇಳೆ ಇಲಾಖೆ ಆಗ್ಬಿಟ್ರೆ ಸ್ವಲ್ಪ ಅವರ ಹೋರಾಟಕ್ಕೂ ತೊಡಕಾಗಬಹುದು. ಅಲ್ಲೂ ಕೂಡ ಒಂದು ಸ್ವಾಯತ್ತತೆಯ ಸಣ್ಣ ರಾಜಕೀಯ ಲಾಬಿ ಇದ್ದೇ ಇದೆ. ಜೊತೆಗೆ ಮೂರನೇದು, ಸರ್ಕಾರ ನಿಯಂತ್ರಣಕ್ಕೆ ತೆಗೆದುಕೊಂಡ ತಕ್ಷಣ ಪ್ರತಿಯೊಂದಕ್ಕೂ ಕಾಯ್ಬೇಕಾಗುತ್ತೆ. ಎಲ್ಲ ಇಲಾಖೆಯನ್ನ ದಾಟಿ ಒಂದು ಆದೇಶ ಬರಬೇಕು ಅಂತಂದ್ರೆ ತುಂಬಾ ದಿವಸ ಹಿಡಿಯುತ್ತೆ. ಸೊ ಇದೆಲ್ಲ ತೊಡಕುಗಳಿದ್ದಾಗ್ಯೂ ಇದನ್ನ ಜಾರಿಗೆ ಮಾಡಿದ್ರೆ ಎಲ್ಲ ನೌಕರರು ಸರ್ಕಾರಿ ನೌಕರರಾಗಿ ಖುಷಿಯಿಂದ ತಮ್ಮ ತಮ್ಮ ಜೀವನವನ್ನ ಸುಲಭವಾಗಿ ನಿರ್ವಹಿಸಬಹುದು. ಹಾಗಾಗ್ಬೇಕಲ್ವಾ? ಯಾಕೆಂದ್ರೆ ನನ್ನ ಅಭಿಪ್ರಾಯದಲ್ಲಿ ನೀವು ಶಿಕ್ಷಣ, ಭದ್ರತೆ, ಆರೋಗ್ಯ ಇವು ಮೂರನ್ನು ಎಷ್ಟೇ ದೊಡ್ಡದಾದ್ರೂ ನಿರ್ವಹಿಸುವ ಜವಾಬ್ದಾರಿಯನ್ನ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಹಾಗಿದ್ದಾಗ ಈ ಸ್ವಚ್ಛತೆ ಮತ್ತು ಸಾರಿಗೆ ಈ ಎರಡನ್ನ ಯಾಕೆ ನಿಗಮ ಮಂಡಳಿಗಳಿಗೆ, ಆಯಾ ಸಂಸ್ಥೆಗಳ ಕೆಳಗೆ ಬಿಟ್ಟಿದ್ದೀರಾ? ಯಾಕೆಂದ್ರೆ ಇವ್ರನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಸುಮ್ಮನೆ ಅವ್ರು ಕೆಲಸ ಮಾಡಿಸ್ಕೊತಾರೆ. ಅವ್ರಿಗೆ ಸರಿಯಾದ ಸಂಬಳ ಅಥವಾ ಸರಿಯಾದ ಗೌರವದ ಸ್ಥಾನಮಾನ ಕೊಡ್ತಾ ಇಲ್ಲ. ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದದ್ದು, ಸರ್ಕಾರದ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥದ್ದು. ಎರಡೂ ಒಳ್ಳೆಯದಲ್ಲ. ಸಮಾಜದಲ್ಲಿ
ಸರಿಸಮಾನವಾಗಿ ಒಂದು ಸೇವೆಯನ್ನ ಪರಿಗಣಿಸಬೇಕಾಗುತ್ತೆ. ನೀವು ಯಾವಾಗ ಶಿಕ್ಷಣ ಖಂಡಿತ ಸರ್ಕಾರಿ ಶಿಕ್ಷಣ ಕೊಡ್ತಾ ಇದ್ದೀರಾ. ಆರೋಗ್ಯ ಖಂಡಿತವಾಗ್ಲೂ ಆರೋಗ್ಯ ಕೊಡ್ತಾ ಇದ್ದೀರಾ. ಆರೋಗ್ಯ ಭದ್ರತೆ ಪೊಲೀಸ್ ಇಲಾಖೆಯಿಂದ ಕೊಡ್ತಿದ್ದೀರಾ. ಅವರೆಲ್ಲರ ಸಂಬಳ, ಅವರ ನೇಮಕಾತಿ ಅಲ್ಲೆಲ್ಲ ಬಹಳ ತೊಂದರೆ ಇದೆ. ಇಲ್ಲ ಅಂತಿಲ್ಲ. ಯಾವುದೇ ಒಂದು ದೊಡ್ಡ ಸಾಗರವನ್ನ ನಿರ್ವಹಿಸೋದು ಸುಲಭದ ಮಾತಲ್ಲ. ನಾವು ಜನರು ತಿಳ್ಕೊಬೇಕು ಎಷ್ಟೋ ಸಾರಿ. ಬಟ್ ಸ್ಟಿಲ್ ನಾನು ಸರ್ಕಾರದ ಪರವಾಗಿ ಅಂತಲ್ಲ, ಯಾರ ಪರವಾಗಲ್ಲ. ಅನ್‌ಬಯಾಸ್ಡ್ ಆಗಿ ಹೇಳುವಾಗ, ಸಮಸ್ಯೆಯ ಪರಿಹಾರದ ಕಡೆ ನೋಡುವಾಗ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗತ್ತೆ. ಒತ್ತಡವನ್ನ ಈ ರೀತಿ ತಂದ್ರೆ ಒಳ್ಳೇದು ಅನ್ಸುತ್ತೆ. ಎಸ್, ಸರ್ಕಾರಿ ಇಲಾಖೆಯಾಗಿ ಮಾಡಿ, ಆ ಇಲಾಖೆಯನ್ನ ಸರಿಯಾಗಿ ನಿರ್ವಹಿಸಿ, ಅದರಲ್ಲೂ ಸಾರಿಗೆ ಮತ್ತು ಸ್ವಚ್ಛತೆ ಈ 2 ಜವಾಬ್ದಾರಿ ಇದೆಯಲ್ಲ, ಅದನ್ನು ಕೂಡ ಸರ್ಕಾರವೇ ಹೊರಬೇಕು. ಹೊರುವಂತಾದ್ರೆ ಮಾತ್ರ ಸೇವೆ ಆಗುತ್ತೆ. ಇಲ್ಲ ಅಂದ್ರೆ ಅದೊಂದು ವ್ಯವಹಾರ ಆಗುತ್ತೆ. ವ್ಯವಹಾರದಲ್ಲಿ ಲಾಭ ನಷ್ಟದ ಮಧ್ಯೆ ಮಾನವೀಯತೆ ಕಳೆದೋಗ್ಬಿಡುತ್ತೆ. ಇದನ್ನ ಸರ್ಕಾರಗಳು ಅರ್ಥ ಮಾಡ್ಕೊಬೇಕು. ಆದ್ರಿಂದ ಜನಸೇವೆ ಮುಖ್ಯ ಆದ್ರೆ ಸರ್ಕಾರದ ಪಾತ್ರ ಹೆಚ್ಚಾಗುತ್ತೆ. ಸ್ವಾವಲಂಬನೆ, ಆರ್ಥಿಕತೆ ಇದು ಮುಖ್ಯ ಆದ್ರೆ ನಿಗಮ ಮಂಡಳಿ ಇದೇ ರೀತಿ ಮುಂದುವರಿಯುತ್ತೆ. ಹಾಗ ಆಗ್ಬಾರ್ದು ಅಲ್ವಾ? ಪರಿಹಾರಾತ್ಮಕವಾದ ಒಂದು ವಿವರವನ್ನ ನಾನು ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದು ಕೇವಲ ಯಾರನ್ನೋ ದೂರುವಂತದ್ದಲ್ಲ, ಕೇವಲ ಯಾರದೋ ಪಕ್ಷವನ್ನ ವಹಿಸಿಕೊಂಡು ಮಾತನಾಡುವಂತದ್ದಲ್ಲ. ಇದು ನಿಜವಾದ ಸಮಸ್ಯೆಯನ್ನ ನಿಜವಾದ ರೂಪದಲ್ಲಿ ಪರಿಹರಿಸುವ ಒಂದು ಐಡಿಯಾ ಕೊಡುವ ವೇದಿಕೆ ಅಂತಾನೂ ಅಂದ್ಕೊಳ್ಳಿ. ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಗಮ ಮಂಡಳಿಗಳು, ಸಾರಿಗೆ ಇಲಾಖೆ, ಸರ್ಕಾರದ ಇಲಾಖೆಗಳು ಇವೆಲ್ಲ ಹೇಗೆ ಕೆಲಸ ಮಾಡ್ತವೆ, ಅವುಗಳಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ ಇದೆ, ಅದನ್ನ ಹೇಗೆ ಸರಿಪಡಿಸಬಹುದು, ಇದ್ರ ಬಗ್ಗೆ ಸಮಗ್ರವಾದ ಚರ್ಚೆ ನಮ್ಮ www.sudditv.com ಅಲ್ಲಿ ನಡೆಯುತ್ತೆ. ಅಲ್ಲಿ ವಿಸ್ತೃತವಾದ ವರದಿಯನ್ನು ನಾವು ಕೊಡ್ತೇವೆ. ತಾವು ದಯವಿಟ್ಟು ಅಲ್ಲಿ ಹೆಚ್ಚಿನ ವಿವರಗಳಿಗಾಗಿ ಓದಬಹುದು. ಇದು ನನ್ನ ಅನಿಸಿಕೆ. ನಾನು ಶೀಲಾ ಭಟ್. ಇದು ನನ್ನ ಧ್ವನಿ. ಈ ಧ್ವನಿ ನಿಮ್ದು ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.